ಕ್ರೋಶ ಯಾತ್ರೆ ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಅದೊಂದು ಕಡೆ ಇವತ್ತು ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಅದೊಂದು ಕಡೆ ಇವತ್ತು ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಅದೊಂದು ಕಡೆ ಇವತ್ತು ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಅದೊಂದು ಕಡೆ ಇವತ್ತು ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ.
ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಅದೊಂದು ಕಡೆ ಇವತ್ತು ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಅದೊಂದು ಕಡೆ ಇವತ್ತು ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಅದೊಂದು ಕಡೆ ಇವತ್ತು ಬಾಗಲಕೋಟೆ ನಂತರದಲ್ಲಿ ವಿಜಯಪುರಕ್ಕೆ ತೆರಳುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ. ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನ ಕೂಡ ವಿಜಯಪುರದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಬಿಜೆಪಿಯ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಇದೇ ಜನಾಕ್ರೋಶ ಯಾತ್ರೆ ಮೂಲಕ ಕೌಂಟರ್ ಕೊಡೋ ನಿರ್ಧಾರವನ್ನ ಮಾಡ್ತಾ ಬಿಜೆಪಿ. ಯಾಕಂದ್ರೆ ಯತ್ನಾಳ್ ಅವರ ವಿಜಯಪುರದ ಕಚೇರಿ ಪಕ್ಕದಲ್ಲೇನೆ ವಿಜಯೇಂದ್ರ ಅವರ ಪೋಸ್ಟರ್ ಬ್ಯಾನರ್ಗಳನ್ನ ಹಾಕಲಾಗಿದೆ. ಆ ಮೂಲಕ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಅವರ ಜಿಲ್ಲೆಯಲ್ಲೇನೆ ಕೌಂಟರ್ ಕೊಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಂತಿದೆ ಬಿಜೆಪಿ ಪಾಳೆ. ಬಾಗಲಕೋಟೆ ನಂತರದಲ್ಲಿ ವಿಜಯಪುರದಲ್ಲಿ ನಡೆಯುತ್ತೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ.